ಇದು ಹಾಸನದ ಕಥೆಯಾದ್ರೆ ಈಗ ರಾಜ್ಯದಲ್ಲಿ ಸಾಲು ಸಾಲು ಹೃದಯಾಘಾತ ಸಂಭವಿಸ್ತಾ ಇದೆ. ಈ ಮಂಡ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಗಾಬರಿ ಹುಟ್ಟಿಸ್ತಾ ಇದೆ ರಾಜ್ಯದ ಆರೋಗ್ಯ ವ್ಯವಸ್ಥೆ ಹೇಗಿದೆ ಅಂತ. ರಾಜ್ಯದಲ್ಲಿ ಕಾಡ್ತಿದ್ಯಾ ಹೃದ್ರೋಗ ತಜ್ಞರ ಕೊರತೆ. ಪ್ರಾಥಮಿಕ ಚಿಕಿತ್ಸೆಗೂ ಹೃದ್ರೋಗ ತಜ್ಞರೇ ಇಲ್ವಾ? ಹಾಗಾದ್ರೆ ಮಂಡ್ಯ ಆರೋಗ್ಯ ವ್ಯವಸ್ಥೆಯ ಅವ್ಯವಸ್ಥೆ ಇದೀಗ ಬಯಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಹೃದಯಾಘಾತ ಸಾಲು ಸಾಲು ಸಾವಾಗ್ತಾ ಇದೆ. ಅಂದ್ರೆ ತಕ್ಷಣವೀಗ ಹೃದಯಾಘಾತ ಸಂಭವಿಸಿದಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆರೋಗ್ಯ ವ್ಯವಸ್ಥೆಯೇ ಸರಿ ಇಲ್ಲ ಅಥವಾ ಡಾಕ್ಟರೇ ಇಲ್ಲ ಅಂತಂದ್ರೆ ಏನ್ ಮಾಡೋದಕ್ಕಾಗತ್ತೆ? ಈ ಪರಿಸ್ಥಿತಿ ಮಂಡ್ಯದಲ್ಲಿ ಈಗ ಆವರಿಸಿದೆ. ಹೃದಯಾಘಾತಕ್ಕೆ ತುತ್ತಾದ್ರೆ ಮಂಡ್ಯದಲ್ಲಿ ಚಿಕಿತ್ಸೆಯೇ ಇಲ್ಲ. ಪ್ರಾಥಮಿಕ ಚಿಕಿತ್ಸೆಗೂ ಇಲ್ಲಿ ಹೃದ್ರೋಗ ತಜ್ಞರಿಲ್ಲ. ಹೃದಯ ಸಮಸ್ಯೆ ಇದ್ರೆ ದೇವ್ರೇ ಕಾಪಾಡಬೇಕು ಅಂತ ಸಿಚುಯೇಷನ್ ಇದೆ ಅಲ್ಲಿ. ಇಸಿಜಿ ಅಥವಾ ಎಕೋ ಸಿಪಿಕೆಎಂಬಿ ಪರೀಕ್ಷೆಗಷ್ಟೇ ಸೀಮಿತವಾಗಿದೆ ಅಲ್ಲಿ ಅಷ್ಟೇ. ಪ್ರತಿನಿತ್ಯ ತಪಾಸಣೆಗೆ ಬರ್ತಾ ಇದ್ದಾರಂತೆ 20ಕ್ಕೂ ಹೆಚ್ಚು ಜನ. ಹೃದಯಾಘಾತ ಕನ್ಫರ್ಮ್ ಆದ್ರೆ ಅವರನ್ನ ಬೇರೆ ಕಡೆಗೆ ರೆಫರ್ ಮಾಡ್ತಿದ್ದಾರೆ. ಅಲ್ಲಿ ಡಾಕ್ಟರ್ಸ್ ಯಾರು ಇಲ್ಲ. ಮಂಡ್ಯದಲ್ಲಿ ಚಿಕಿತ್ಸೆ ಸಿಗತಾ ಇರೋದ್ರಿಂದ ಬೇರೆಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆಯಂತೆ. ಆಘಾತಕಾರಿ ವಿಚಾರವನ್ನ ಮೆಮ್ಸ್ ನಿರ್ದೇಶಕರು ತೆರೆದಿಟ್ಟಿದ್ದಾರೆ. ಈಗ ಮೈಸೂರಿನಲ್ಲೂ ಕೂಡ ಇದೇ ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ. ಜಯದೇವ ಆಸ್ಪತ್ರೆ ಅಂತೂ ಹೃದ್ರೋಗ ಸಮಸ್ಯೆಗಳಿಂದ ಇರಬಹುದಾ ಅಂತ ಆತಂಕದಲ್ಲೇ ಜನರು ತುಂಬಾ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಮಂಡ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದೆ. 2 ತಿಂಗಳ ಅಂತರದಲ್ಲಿ 60ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಹೃದ್ರೋಗ ತಜ್ಞರು ಬರ್ತಿಲ್ಲ, ಸರ್ಕಾರ ಕೂಡ ಕ್ಯಾರೆ ಅಂತಿಲ್ವಂತೆ. ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡೋದಕ್ಕಾಗದೆ ಅಸಹಾಯಕತೆಯನ್ನು ತೋರಿಸ್ತಾ ಇದ್ದಾರೆ. ಮೆಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಅಸಹಾಯಕತೆ ಇದು. ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲೂ ಸ್ಪಷ್ಟ ಮಾಹಿತಿಯೇ ಇಲ್ವಂತೆ. ಇಸಿಜಿ ಪರೀಕ್ಷೆಗೆ ಸೀಮಿತವಾಗಿದೆ ತಾಲೂಕು ಆಸ್ಪತ್ರೆಗಳು. ಇಸಿಜಿ ಈಗ ಏನಾಗುತ್ತೆ, ಚೆಸ್ಟ್ ಪೇನ್ ಬಂದಂಗೆಲ್ಲ ಮಾಡ್ತಿರ್ತೇವೆ. ಲಾಸ್ಟ್ ಮಂತ್ 65, ಅದ್ರ ಹಿಂದ್ಗಡೆ 60 ಪೇಷಂಟ್ಗಳು ಬಂದಿದ್ದಾವೆ ಚೆಸ್ಟ್ ಪೇನ್ ಅಂತ. ಸೊ ಅವರಿಗೆಲ್ಲ ಇಸಿಜಿ ಮಾಡಿಸಿದ್ದೀವಿ. ತುಂಬ ಕ್ರಿಟಿಕಲ್ ಇದ್ದರೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನಾವು ಜಯದೇವಕ್ಕೆ ಕಳಿಸಿದ್ದೀವಿ. ಆಯಿತಾ. ಇಲ್ಲಿ ಡೆತ್ ಆಗಿರೋದು ಏಪ್ರಿಲಲ್ಲಿ 2, ಮೇಯಲ್ಲಿ 3 ಮತ್ತು ಜೂನಲ್ಲಿ 5 ಈ ಥರ ಆಗಿರೋದು. ಜೂನಲ್ಲಿ 5 ಆಗಿರೋದು ಎಲ್ಲ ವಯಸ್ಸು 65, 80, 49 ಇಯರ್ಸ್ ಎಲ್ಲ ಮೇಲ್ಸೆ. ಇನ್ನು ಏಪ್ರಿಲ್ ಆಗಿರೋದು 2 ಡೆತ್ತು. ಒಂದು ಮೇಲು 63 ವರ್ಷ, ಇನ್ನೊಂದು ಫಿಮೇಲ್ 28. ಇನ್ನು ಮೇದಲ್ಲಿ 3 ಆಗಿದ್ದಾವೆ, 2 ಮೇಲು, ಅವರು ವಯಸ್ಸಾದರೆ 58, 75 ಮತ್ತು ಫಿಮೇಲು 65 ವರ್ಷ. ಇಸಿಜಿ ಈಗ ಏನಾಗುತ್ತೆ, ಚೆಸ್ಟ್ ಪೇನ್ ಬಂದಂಗೆಲ್ಲ ಮಾಡ್ತಿರ್ತೇವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದಿಲೀಪ್. 2 ತಿಂಗಳಲ್ಲಿ 60ಕ್ಕೂ ಹೆಚ್ಚು ಜನ ತೀರ್ಕೊಂಡಿದ್ದಾರೆ. ಆದರೂ ಹೃದ್ರೋಗ ಸಮಸ್ಯೆಯಿಂದ ಇದೆ. ನಿಜಕ್ಕೂ ಕೂಡ ಆತಂಕ ಸೃಷ್ಟಿಯಾಗ್ತಾ ಇದೆ. ಯಾಕೆ ವೈದ್ಯರನ್ನ ನೇಮಕ ಮಾಡಿಲ್ಲ? ಯಾಕಿಷ್ಟು ಅವ್ಯವಸ್ಥೆ ಅಂತ? ಖಂಡಿತವಾಗ್ಲು ಶಕುಂತಲಾ, ಈ ಒಂದು ರೀತಿಯಲ್ಲಿ ಸರಣಿ ಸಾವುಗಳೇನಿದೆ ಇದು ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಅದ್ರ ಜೊತೆಗೆ ಈ ರೀತಿಯಾದಂತ ವೈದ್ಯರೇ ಇಲ್ಲ ಅನ್ನುವಂಥದ್ದು ಮತ್ತೊಂದು ಆತಂಕ ಇರುವಂಥದ್ದು. ಯಾಕಂದ್ರೆ ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾರೆ ಹೃದಯಾಘಾತ ಆದಂತ ಸಂದರ್ಭದಲ್ಲಿ. ಆ ತಕ್ಷಣ ಅವ್ರಿಗೆ ಚಿಕಿತ್ಸೆ ಸಿಗ್ಬೇಕಾಗತ್ತೆ. ಆದ್ರೆ ಚಿಕಿತ್ಸೆಗೆ ಅಂತ ಮಂಡ್ಯದ ನಿಮ್ಸ್ ಆಸ್ಪತ್ರೆಗೆ ಬರ್ತಾರೆ, ದೂರ ಊರುಗಳಿಂದ ಬರ್ತಾರೆ. ಇಲ್ಲಿ ಚಿಕಿತ್ಸೆ ಸಿಗ್ಬೋದು ಅಂತ. ಯಾಕಂದ್ರೆ ದೊಡ್ಡ ಆಸ್ಪತ್ರೆ ಆಗಿದೆ, ವೈದ್ಯಕೀಯ ಕಾಲೇಜ್ ಆಗಿದೆ. ಈ ಕಾಲೇಜಿಗೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಚಿಕಿತ್ಸೆ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿಗೆ ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಕೇವಲ ಇಕೋ ಮತ್ತೆ ಇಸಿಜಿ ಟೆಸ್ಟ್ ಗಳಷ್ಟೇ ಮಾಡಿ ಅವ್ರನ್ನ ರೆಫರ್ ಮಾಡ್ಲಾಗ್ತದೆ. ಅಂದ್ರೆ ಮೈಸೂರಿನ ಜಯದೇವ ಅಥವಾ ಬೆಂಗಳೂರಿಗೆ ಜಯದೇವಗೆ ಈ ರೀತಿ ಅಂತ ಬೇರೆ ಬೇರೆ ಆಸ್ಪತ್ರೆಗಳಿಗೆ ರೆಫರ್ ಮಾಡ್ಲಾಗ್ತಾ ಇದೆ. ಅಂದ್ರೆ ಗೋಲ್ಡನ್ ಅವರ್ಸ್ ಅಂತ ಏನ್ ಕರಿತೀವಿ ಆ ಒಂದು ಚಾನ್ಸು ಕೂಡ ಮಿಸ್ ಮಾಡ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ರೋಗಿಗಳು ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಮಿಮ್ಸ್ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ಅಲ್ಲಿ ನಮ್ಗೆ ಸೂಕ್ತವಾದಂತ ಆರೋಗ್ಯ ಸಮಸ್ಯೆಗಳೆಲ್ಲ ತಕ್ಷಣ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಹೇಳ್ತಾರೆ. ಆದ್ರೆ ಈ ರೀತಿಯಾದಂತ ಒಂದು ರೀತಿಯಲ್ಲಿ ವೈದ್ಯರೇ ಇಲ್ಲ ಅನ್ನೋದು ದೊಡ್ಡ ಆತಂಕ ಇರುವಂತದ್ದು. ಅದ್ರೂ ಕೂಡ ಸರ್ಕಾರ ಕೂಡ ಈ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ, ಹೃದ್ರೋಗ ತಜ್ಞರನ್ನ ಯಾಕೆ ನೇಮಕ ಮಾಡ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ ಇರುವಂತದ್ದು. ಕೇವಲ ಈಗ ಅಷ್ಟೇ ಅಲ್ಲ, ಕಳೆದ 3-4 ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂತ ಸಮಸ್ಯೆ ಇದೆ. 3-4 ವರ್ಷಗಳಿಂದ ಕೂಡ ವೈದ್ಯರೇ ಇಲ್ಲ. ಈ ವೈದ್ಯರೇ ಕೊರತೆಗಳು ಇರುವಂತದ್ದು, ಬೇರೆ ಬೇರೆ ವಿಭಾಗದಲ್ಲೂ ಕೊರತೆ ಇರುವಂತದ್ದು. ಆದ್ರೆ ಹೃದ್ರೋಗ ತಜ್ಞರು ಈ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಚಿಕಿತ್ಸೆ ಕೊಡ್ಲಿಕ್ಕೆ, ಸಣ್ಣ ಚಿಕಿತ್ಸೆ ಕೊಡ್ಲಿಕ್ಕೆ ಕೂಡ ವೈದ್ಯರಿಲ್ಲ ಅನ್ನುವಂಥದ್ದು ದೊಡ್ಡ ಆತಂಕ ಇರುವಂತದ್ದು. ಆದಷ್ಟು ಬೇಗ ಆರೋಗ್ಯ ಸಚಿವರು ಮತ್ತೆ ಸರ್ಕಾರ ಗಮನ ಹರಿಸಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.